ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆದ್ರಿಂದ ಒಂಚೂರು ಮಿಸ್ ಆಯಿತು. ಸೊ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ಇವತ್ತು ನಾನು ಬಟಾಣಿ ಕಡಿ ತೋರಿಸ್ತಾ ಇದ್ದೀನಿ. ಈ ಬಟಾಣಿ ಕಡಿಗೆ ಬಂದು ನಿಮಗೆ ರೋಟಿ ಅಥವಾ ಅನ್ನದ ಜೊತೆಗಾದರೂ ತಿನ್ಬೋದು. ರಾತ್ರಿ ಹೊತ್ತಿನ ಒಂದು ಟಿಫನ್ಗೆ ಒಳ್ಳೆಯ ಆಪ್ಷನ್ ಇದು. ಕೂಲಾಗಿರ್ತದೆ ಮೊಸರು ಹಾಕೋದ್ರಿಂದ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ಸೊ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಮೊದಲನೇದಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಮೂಲ್ ಪ್ರಾಡಕ್ಟ್ಸ್ ಬಂದು ಅಮೂಲ್ ಮಸ್ತಿ ಕರ್ಡ್, ಬಟರ್ ಹಾಗೂ ಆರ್ಗ್ಯಾನಿಕ್ ಬೇಸನ್ ತಗೋತಾ ಇದ್ದೀನಿ. ಅಮೂಲ್ ಅವರ ಆರ್ಗ್ಯಾನಿಕ್ ರೇಂಜಲ್ಲಿ ಸುಮಾರಷ್ಟು ಪ್ರಾಡಕ್ಟ್ಸ್ ಬರುತ್ತೆ. ಸೊ ಅದರಲ್ಲಿ ದೇಸಿ ಚೆನ್ನ, ಕಾಬೂಲ್ ಚೆನ್ನ, ಆರ್ಗ್ಯಾನಿಕ್ ಶುಗರ್, ಆರ್ಗ್ಯಾನಿಕ್ ಆಟ, ಈ ರೀತಿ ಹಲವಾರು ಇದು ದಾಲ್ಸ್ ಅಂದ್ರೆ ತೂರ್ ದಾಲ್, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನ ಕಾಳು, ಈ ರೀತಿ ಸುಮಾರಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬರುತ್ತೆ. ಅದು ಪೆಸ್ಟಿಸೈಡ್ಸ್ ಫ್ರೀ ಹಾಗೂ ಕೆಮಿಕಲ್ ಫ್ರೀ ಇರುತ್ತೆ. ನೀವು ಟ್ರೈ ಮಾಡಿ, ಈ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ, ಯೂಸ್ ಮಾಡಿ, ಚೆನ್ನಾಗಿದೆ ಕ್ವಾಲಿಟಿ. ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ತೋರಿಸಿದ್ದೀನಿ. ನೆಕ್ಸ್ಟು ಇದಕ್ಕೆ ತರಕಾರಿ ಅಂತಂದ್ರೆ ಇದಕ್ಕೆ ಬೇಯಿಸಿರೋ ಬಟಾಣಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆಗೆ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಮೂಲ್ ಬಟರ್ನ ತಗೊಳ್ಳೋಣ. ನಾನು ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ. ಸೊ ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಕಾಗಲಿ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಇವತ್ತು ಲೈವ್ ನೋಡಕ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ವಾಪಸ್ ಪೇಜ್ಗೆ ಬಂದು ನೋಡ್ಬೋದು. ಇಲ್ಲ ಇಂಟ್ರೆಸ್ಟಿಂಗ್ ರೆಸಿಪೀಸ್, ಟ್ರೈಡ್ ರೆಸಿಪೀಸ್ ನ ತೋರಿಸಿರ್ತಾರೆ ಎಲ್ರು. ಇದು ಕಾದಿದೆ. ಇವಾಗ ಸಾಸಿವೆ ಮತ್ತೆ ಜೀರಿಗೆ ಹಾಕೋಣ. ಸ್ವಲ್ಪ ಇಂಗು ಹಾಕೋಣ. ಇಂಗು ಬಂದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಗ್ಲೇ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರಿಂದ ಸ್ವಲ್ಪ ಪೂರ್ತ ಮಾಡಕ್ಕಾಗ್ಲಿಲ್ಲ. ಈಗ ಕಂಪ್ಲೀಟ್ ಪ್ರೊಸೆಸ್ ನೋಡ್ಕೊಳ್ಳಿ. ಹಾಗೆ ಈಗ ಬೆಳ್ಳುಳ್ಳಿ ಹಾಕ್ಬೇಕಾಗತ್ತೆ. ಹೆಚ್ಚಿರೋ ಬೆಳ್ಳುಳ್ಳಿ ಹಾಗೂ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ. ಸೊ ಅದು ಬೇಯ್ತಾ ಇದೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈಗ ಅಮೂಲ್ ಮಸ್ತಿ ಕರ್ಡ್ ನ ತಗೋತಾ ಇದ್ದೀನಿ. ಇದು ಸೆಟ್ ಆಗಿರೋ ಕರ್ಡ್. ಇದು ತುಂಬಾ ಥಿಕ್ ಆಗಿ ಚೆನ್ನಾಗಿರುತ್ತೆ. ಅದು ಹಾಗೂ ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಹಾಕ್ತಾ ಇದ್ದೀನಿ.
ಹಾಗೆ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಅಮೂಲ್ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ ಇಲ್ಲಿ. ಇದನ್ನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ನಿಧಾನವಾಗಿ ಬಾಡ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಡ್ಬೇಕು. ಯಾವತ್ತು ಮೊಸರು ಹಾಕ್ಬೇಕಾದ್ರೆ ನೀವು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಇವಾಗ ಇದು ಈರುಳ್ಳಿ ಆಗಿದೆ, ಸ್ವಲ್ಪ ಬಟಾಣಿ ಬೆಂದಿರೋದು ಹಾಕೋಣ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಬಟಾಣಿ ಹಾಕೋಣ, ಸಾರಿ ಕರ್ಡ್ ಹಾಕೋಣ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಗತ್ತೆ. ಕೈ ಆಡಿಸ್ಕೊಳ್ಳಿ, ಇಲ್ಲಾಂದ್ರೆ ಅದು ಒಡೆದಂಗೆ ಆಗ್ಬಿಡತ್ತೆ. ಇನ್ನ ಒಂದು ಸ್ವಲ್ಪ ನೀರು ಹಾಕ್ಬೋದು. ಇದು ಚಪಾತಿ ಹಾಗೂ ಅನ್ನದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಕಂಫರ್ಟಿಂಗ್ ಹಾಗೂ ತುಂಬಾನೇ ಬೇಗ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಥಿಕ್ಕಾಗಿದೆ. ನೀವು ಒಂದು ಥಿಕ್ನೆಸ್ ಬರೋವರೆಗೂ ಒಂದು ಸ್ವಲ್ಪ ಬೇಯಿಸ್ಕೋಬಹುದು. ಇದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗತ್ತೆ. ಸೊ ಅಲ್ಲಿವರೆಗೂ ಒಂಚೂರು ನಿಮ್ಗೆ ಎಷ್ಟು ತಿಕ್ ಬೇಕಾದ್ರೂ ಮಾಡ್ಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಸರ್ವ್ ಮಾಡೋಣ. ನೋಡಿ, ಎಷ್ಟು ಬೇಗ ಆಗೋಂಥ ಒಂದು ರೆಸಿಪಿ ಇದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂಡ್ ಈಸಿ ರೆಸಿಪಿ. ಇವಾಗೆಲ್ಲರೂ ಈಸಿ ರೆಸಿಪೀಸ್ನ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ತುಂಬಾ ಹೊತ್ತು ಕಿಚನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರಲ್ಲ ಲೇಡೀಸ್ಗೆ. ಸೊ ಈಸಿ ರೆಸಿಪೀಸ್ಗೆ ನೀವು ಈ ತರ ಟ್ರೈ ಮಾಡ್ಬೋದು. ಇದು ಮೇಲೆ ಕೊತ್ತಂಬರಿ, ಹಾಗೆ ಇದಕ್ಕೆ ನಾನೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಅಮೂಲ್ ಘೀ ಹಾಗೂ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೂ ಗರಂ ಮಸಾಲ. ತುಪ್ಪ ಕಾದ್ಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಎರಡು ಹಾಕಿ ಇದನ್ನ ಮೇಲ್ಗಡೆ ನಾವು ಸರ್ವ್ ಮಾಡ್ಬೇಕಾದ್ರೆ ಇದನ್ನ ಹಾಕ್ಬೇಕಾಗತ್ತ. ಇದಕ್ಕೇನು ಹಾಕಬಾರ್ದು, ಇದಕ್ಕೇನು ಹಾಕಂಗಿಲ್ಲ. ಸೊ ನಮ್ದು ರೆಡಿ ಆಗಿದೆ. ಈಗ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನು ಬಟಾಣಿ ಕಡಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಈಸಿ ರೆಸಿಪಿನ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ನ ಫಾಲೋ ಮಾಡಿ. ಹಾಗೆ ನಮ್ಮ ಫೀಡಲ್ಲಿ ಮಾಡಿರೋಂಥ ರೆಸಿಪೀಸ್ ಯಾವಾಗಲೂ ಇರುತ್ತೆ, ನೀವು ಮತ್ತೆ ಹೋಗಿ ನೋಡ್ಬೋದು. ಟ್ರೈ ಮಾಡಿ ಈ ಈಸಿ ರೆಸಿಪಿನ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೂ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ.